ಫೈನ್ ನಂಗೆ ಜೇಕಬ್ ಕ್ರಾಸ್ಟ್ ಅವರೇ, ಈಗ ನಾನು ಕೇಳಿದ್ರೆ ಒಬ್ಬ ಮನುಷ್ಯ ಟರ್ನ್ ಓವರ್ ಈ ಲೆಕ್ಕದಲ್ಲಿ ನೋಡಿದ್ರೆ 50,000 ತೊಗೋತೀವಿ, 60,000 ತೊಗೋತೀವಿ ನಾವು ಅಂದ ತಕ್ಷಣ 10 ದಿನಕ್ಕೆ ನಿಮ್ಗೆ 5 ಲಕ್ಷ ಆಗೋಯ್ತು. ಇಫ್ ಇಟ್ ಈಸ್ ಸೊ 10 ದಿನಕ್ಕೆ 50,000 ಅಂದರೆ ಅದೇ ರೀತಿ ನಾವು ಲೆಕ್ಕ ಹಾಕೊಂಬಿಟ್ಟು ಒಂದು ವರ್ಷಕ್ಕೆ ಲೆಕ್ಕ ಹಾಕೊಂಬಿಟ್ಟು ದಾಟ್ ಹೊಟ್ಟೋಗುತ್ತಿತ್ತು, 40 ಲಕ್ಷ ದಾಟ್ ಹೋಗ್ಬಿಡ್ಬೋದು ಇದು, ಅಥವಾ 20-30 ಲಕ್ಷದವರೆಗೂ ಬಂದ್ಬಿಡ್ಬಹುದು. ಮತ್ತು ಇಲ್ಲಿ ಕೇಳ್ತಿರೋದು ಟರ್ನ್ ಓವರ್ ಲೆಕ್ಕನ ಇದು, ಅಥವಾ ಟರ್ನ್ ಓವರ್ ಮೇಲೆ ಇವ್ನು ಎಷ್ಟು ಲಾಭ ಮಾಡ್ದ ಅನ್ನೋದ್ರ ಮೇಲೆ ನಾವು ಟ್ಯಾಕ್ಸ್ ಹಾಕ್ಬೇಕಾ ಅಂತ? ಇದು ಟರ್ನ್ ಓವರ್ ಲೆಕ್ಕ. ಲಾಭ ನಷ್ಟ ಅದು ಕಣ್ಣಿಗೆ ಬರಲ್ಲ, ಅಥವಾ ನಿಮ್ಮ ಅಕೌಂಟಿಗೆ ಬರಲ್ಲ. ಓಕೆ, ಏನು ವರ್ಷಕ್ಕೆ ನೀವು 40 ಲಕ್ಷ ತನಕ ಏನೂ ಟ್ಯಾಕ್ಸ್ ಇಲ್ಲದೆ, ಏನು ಇನ್ಪುಟ್ ಔಟ್ಪುಟ್ ಇಲ್ಲದೆ ನೀವು ಮಾಡ್ಕೋಬೋದು. ಓಕೆ, ಯಾವಾಗ 40 ಲಕ್ಷ ಮೇಲೆ ಹೋಗುತ್ತೋ ಅಂದರೆ 35 ಲಕ್ಷ ಕ್ರಾಸ್ ಆದಾಗ ರಿಜಿಸ್ಟ್ರೇಷನ್ ಮಾಡಬೇಕು. ಓಕೆ, ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ನಿಲ್ ಪೇಮೆಂಟ್ ಅಂತ ಫೈಲ್ ಮಾಡಬೇಕು. ಓಕೆ, ಅಂದರೆ 40 ಲಕ್ಷ ದಾಟಿ ಹೋದಕ್ಷ 41 ಲಕ್ಷ ಆದರೆ ಒಂದು 41 ಲಕ್ಷದಲ್ಲಿ ಪೂರ್ತಿ ನೀವು GST ಕಟ್ಟಬೇಕಾಗುತ್ತೆ. ಓಕೆ, ಅದಕ್ಕೋಸ್ಕರ ತಯಾರಾಗಿಬಿಟ್ಟು 40 ಲಕ್ಷ ತನಕ ಎಕ್ಸಾಮ್ಷನ್ ತೆಗೆದುಬಿಟ್ಟು 41 ಲಕ್ಷ ದಾಟಿ ಆದ ತಕ್ಷಣ ನೀವು GST ಕಟ್ಟಲೇಬೇಕು. ಇದು ಲಾ. ಯಾರು ಹೇಳಿದ್ದು ನಿಮ್ಗೆ 41 ಲಕ್ಷ ಅಂತ ಹೇಳಿದವ್ರು ಯಾರು ಇವಾಗ? ಈಗ ಜೇಕಬ್ ಪಾಯಿಂಟ್ ಆಗ್ತಿರೋದೇನು ಅಂದರೆ, ಈಗ ರಂಗಸ್ವಾಮಿ ವಿವರ್ಸ್ ಹೇಳ್ತೀವಿ ಅಂದರೆ ಈ ಬೀದಿ ವ್ಯಾಪಾರಿಗಳು ಏನಾಗ್ತಾ ಇತ್ತು, ಮುಂಚೆ ಕ್ಯಾಶ್ ಡೀಲ್ ಮಾಡ್ತಾ ಇದ್ರು. ಓಕೆ, ಕ್ಯಾಶ್ ಡೀಲ್ ಮಾಡ್ತಾ ಇರೋ ಗೊತ್ತಾಗ್ತಾ ಇರಲಿಲ್ಲ ಎಷ್ಟು ಖರೀದಿ ಆಯಿತು, ಎಷ್ಟು ಮಾರಾಟ ಆಯಿತು, ಎಷ್ಟು ಅವ್ರು ಸಂಪಾದನೆ ಮಾಡೋದು. ಯಾಕಂದರೆ ಕೆಲವು ಸತಿ ಅವ್ರು ಏನು ಮಾಡ್ತಾರೆ, ಡೈಲಿ ಸಾಲ ತಗೊಂಡ್ಬಿಟ್ಟು ಓಕೆ, ಡೈಲಿ ಸಾಲ ಆ ಸಾಮಾನೆಲ್ಲ ಮಾರಿ ಪುನಃ ಆ ಸಾಲನ ವಾಪಸ್ ಕೊಟ್ಬಿಟ್ಟು ಹೋಗೋರು ಇದ್ದಾರೆ. ಆವಾಗ ಸಾಲ ಮೀಟರ್ ಬಡ್ಡಿ ತಗೊಂಡು ಮಾಡೋರು ಇದ್ದಾರೆ, ಮೀಟರ್ ಬಗ್ಗೆ ಡೈಲಿ ಬಡ್ಡಿ ಕೊಡು ಮಾಡೋರು ಇದ್ದಾರೆ. ಅಂದರೆ ಒಂದು ವೇಳೆ ಈ 40 ಲಕ್ಷದಲ್ಲಿ ಸಾಲ ತಗೊಂಡುವುದು UPI ನಲ್ಲಿ ಬಂದಿದೆಯೋ ಅದು ಇಂಪಾರ್ಟೆಂಟ್. ಕರೆಕ್ಟ್, ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ಅಂದರೆ ಖಾಲಿ 40 ಲಕ್ಷ ಅವ್ರ UPI ನಿಂದ ಡೇಟಾ ಬೇಸ್ ಬಂದ ತಕ್ಷಣ ಇವ್ರು 40 ಲಕ್ಷ ಟರ್ನ್ ಅವ್ರು GST ಕಟ್ಟಲ್ಲ ಅಂತ ಮಾಡಿದ್ದಾರೆ. ಕ್ರಾಸ್ಟ್ ಅವ್ರ ಬಳಿಯಲ್ಲಿ ರಂಗಸ್ವಾಮಿ ಅವ್ರು ಸಾಲ ತಗೊಂಡು ಅದನ್ನ ಇನ್ನೊಬ್ರಿಗೆ ಮಾರ್ತಾರೆ. ಹೌದು, ಅವರು ಕೂಡ ನಿಮಗೆ ಸಾಲ ಕ್ರಾಸ್ಟ್ ಅವ್ರನ್ನ ಇದು ವ್ಯವಹಾರದೊಂದು ಭಾಗ, ಇಲ್ಲಿ ವ್ಯಾಪಾರನೇ ಮಾಡಿಬಿಟ್ಟಿದ್ದಾರೆ ಇರುವಂತ ಭಾವಿಸ್ಬಿಟ್ರೆ ಗತಿ ಏನು ಅಂತ ನನ್ನ ಪಾಯಿಂಟ್ ಇರೋದು. ಅದು ತಪ್ಪಾಗುತ್ತೆ. ಕರೆಕ್ಟ್. ಯಾಕಂದ್ರೆ ಅವ್ರು ಡಾಟಾ ತಗೊಂಡ್ರು ಸಾಲದ ಮುಖ ತಗೊಂಡಿದ್ದೋ ಅಥವಾ ಖರೀದಿ ಮಾಡಿದ್ದೋ ಅಥವಾ ಟರ್ನ್ ಓವರ್ ಮಾಡಿದ್ದೋ ಕರೆಕ್ಟ್, ಅದು ಕರೆಕ್ಟಾಗಿ ನೋಡ್ಬಿಟ್ಟು ಅವರು ಕೊಡಬೇಕು ವಿನಃ ಸುಮ್ಮನೆ ಬೀದಿ ಹೋಗೋಲಿರುವವರಿಗೆ ಅವರು ತೊಂದರೆ ಕೊಟ್ಟರೆ ಅದು ಭಾಳ ತೊಂದರೆ ಆಗುತ್ತೆ. ಫೈನ್. ಶಿವರಾಜ್ ಅವರು, ಈಗ ನರೇಂದ್ರ ಮೋದಿಯವರ ದೊಡ್ಡ ಕನಸು ಡಿಜಿಟಲ್ ಇಂಡಿಯಾ ಅಂತ ಮಾಡಿದ್ರು. ನಾವು ಪಾವತಿಯ ವ್ಯವಸ್ಥೆಯನ್ನು ನಾವು ಸುಲಭೀಕರಿಸ್ತೀವಿ, ಸುಲಭ ಮಾಡಿಕೊಡ್ತೀವಿ ಅದನ್ನು ಅಂಥೇಳಿ. ಹಣ ನಿಮ್ಮ ಕೈ ಕೊಡ್ತೀವಿ ಅಂತಲ್ಲ, ಪಾವತಿ ಮಾಡ್ತಕ್ಕಂಥ ವಿಧಾನನ ನಾನು ಸರಳೀಕರಿಸ್ಕೊಡ್ತೀನಿ ಅಂತ ಹೇಳಿ. ಸೊ ಈಗಿದ್ದಾಗ ಈಗ ಏನು ಮಾಡ್ತಾ ಇದ್ದಾರೆ ವ್ಯಾಪಾರಿಗಳು, ಏನು ಮಾಡ್ತಿದ್ದಾರೆ ಅಂದರೆ, ಏನಕ್ಕೆ ಬೇಕು ಈ ಸವಾಸ UPI? ನಮಗೆ ಕ್ಯಾಶ್ ಇದ್ದರೆ ಬನ್ರಪ್ಪ, ಕ್ಯಾಶ್ ಇದ್ದರೆ ಕೊಡಿ, ತೊಗೊಳ್ಳಿ, ಬ್ರೆಡ್ ಬೇಕಾ, ಕೇಕ್ ಬೇಕಾ, ಇಲ್ಲ ಹಣ್ಣು ಬೇಕಾ, ಹೂ ಬೇಕಾ, ತೊಗೊಳ್ಳಿ, ನಾನು UPI ಸಿಸ್ಟಮ್ ತೆಗೆ ಅನೇಕರ ಸ್ಟಿಕ್ಕರ್ಗಳು ಕಿತ್ತು ಹಾಕ್ತಾ ಇದ್ದಾರೆ. ಇದು ಬೇರೆ ದಿಕ್ಕಲ್ಲಿ ಹೋಗ್ತಿದೆಯಲ್ವ. ಮತ್ತು SGST ಅವರಾಗಲಿ ಇವ್ರಿಗೆ ಯಾರು ಹೇಳಿದ್ದು ಈ ಡೇಟಾನ ನೀವು ಸರ್ವಿಸ್ ಪ್ರೊವೈಡರ್ಸ್ ಕಡೆಯಿಂದ ತೊಗೊಳ್ಳಿ ಅಂಥೇಳಿ? ಆಯ್ತಪ್ಪ, ರಂಗಸ್ವಾಮಿ ಅವರು 41 ಲಕ್ಷ ರೂಪಾಯಿ ಈ ತಿಂಗಳು ಈ ವರ್ಷ ವ್ಯಾಪಾರ ಮಾಡಿದ್ದಾರೆ ಅಂತ ಹೇಳಿದ್ರೆ, 41 ಲಕ್ಷದ ವ್ಯಾಪಾರದ ವಹಿವಾಟನ್ನು ಇವ್ರು ಹೆಂಗೆ ತೋರಿಸ್ತಾರೆ ಅಂತ ನನಗೆ ಬೇಕು. ಅದನ್ನು ಶಿವರಾಜ್ ಕುಮಾರ್ ಅವರು ಕೊಟ್ಟಿದ್ದಾರೋ, ಕ್ರಾಸ್ಟ್ ಅವರು ಕೊಟ್ಟಿದ್ದಾರೋ, ನಟರಾಜ್ ಗೌಡ್ರ ಬಳಿಯಲ್ಲಿ ಸಾಲ ತೊಗೊಂಡ್ರೋ ಬೇರೆ ವಿಚಾರ. ಇಲ್ಲಿ ನಟರಾಜ್ ಗೌಡ್ರು ಅವ್ರಿಗೆ 10 ಲಕ್ಷ ಕೊಟ್ಟಿದ್ದಾರೆ, 10 ಲಕ್ಷದ ವ್ಯಾಪಾರ ಮಾಡಿಬಿಟ್ಟಿದ್ದಾರೆ ಅಂತ ಕನ್ಸಿಡರ್ ಮಾಡಿಬಿಟ್ರೆ ಅವ್ರ ಗತಿ ಏನಾಗಬೇಕು ರಂಗಸ್ವಾಮಿ ಅವ್ರದ್ದು ಅಂತ ನನ್ನ ಪಾಯಿಂಟ್. ಸರ್, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಹಣಕಾಸು ಸಚಿವರಾಗಿರತಕ್ಕಂಥ ಸಂದರ್ಭದಲ್ಲಿ ಈ ನಾಡಿನ ಜನರಿಗೆ ಕೊಡ್ತಾ ಇರತಕ್ಕಂಥ ಅತಿ ಕೆಟ್ಟ ಉಡುಗೊರೆ ಇದು ಅಂದ್ರೆ ತಪ್ಪಾಗ್ಲಾರ್ದು. ಯಾಕೆ ಹೇಳ್ತೀನಿ ಅಂದ್ರೆ, ನೀವ್ ಹೇಳಿದ್ರಿ ಸನ್ಮಾನ್ಯ ಮೋದಿ ಅವರ ಕನಸು ಇದು ಅಂತ. ಹೌದು, ನಾವು ಖಂಡಿತ ಒಪ್ಕೋತೀವಿ. ಬೇರೆ ದೇಶಗಳು ಕೂಡ ಇದನ್ನ ಶ್ಲಾಘನೆ ಮಾಡಿದೀವಿ. ಆದ್ರೆ ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ ಇಲ್ಲದೆ ಇರೋ ಸಮಸ್ಯೆ ಕರ್ನಾಟಕದಲ್ಲಿ ಉದ್ಭವ ಆಗ್ಲಿಕ್ಕೆ ಏನ್ ಕಾರಣ? ಒಂದು, ಇವರ ಸರ್ಕಾರಕ್ಕೆ ದುಡ್ಡು ಯಾವುದೇ ಮೂಲಗಳಿಂದ, ವಿವಿಧ ಮೂಲಗಳಿಂದ ಬೇಕಾಗಿದೆ. ಹಾಗಾಗಿ ಜೊತೆಗೆ ನೀವು ಸರ್ ಸೆಕ್ಷನ್ 7 ಪ್ರಕಾರ GST ಆಕ್ಟ್ ಪ್ರಕಾರ ನೀವು ಹೇಗೆ ಐಡೆಂಟಿಫೈ ಮಾಡ್ತಾ ಇದ್ದೀರಾ, ಹೇಗೆ ಅಸೆಸ್ ಮಾಡ್ತಾ ಇದ್ದೀರಾ? ಜೇಕಬ್ ಕ್ರಾಸ್ಟ್ ಅವ್ರು ಹೇಳಿದ ಪ್ರಕಾರ ಅವ್ರು ನನ್ನ ಹತ್ರ ದುಡ್ಡು ತಗೊಂಡ್ರ, ರಂಗಸ್ವಾಮಿ ಅವ್ರ ಹತ್ರ ಸಾಲ ಪಡೆದ್ರ, ಇದೆಲ್ಲವನ್ನು ಸೇರಿ ಬರೀ ಟ್ರಾನ್ಸಾಕ್ಷನ್ ಅನ್ನೇ ಹೇಳ್ತಾ ಇಲ್ಲ, ಎಲ್ಲದನ್ನು ಸೇರಿ 40 ಲಕ್ಷಕ್ಕೆ ನೋಟಿಸ್ ಅನ್ನ ಕೊಡುವಂತದ್ದು ಆಗ್ತಾ ಇದೆ. ಆಮೇಲೆ ನೋಟಿಸ್ ಅನ್ನು ಯಾವ ರೀತಿ ಕೊಡ್ತಾ ಇದ್ದಾರೆ ಸರ್? ಸೆಕ್ಷನ್ 63 ಆಫ್ GST ಆಕ್ಟ್ ಪ್ರಕಾರ ವಾಟ್ಸ್ಆಪ್ ಮೂಲಕ ನೋಟಿಸ್ ಕೊಡ್ತಾ ಇದ್ದಾರೆ ಸರ್.
ಇವತ್ತು ಕರ್ನಾಟಕದ ಯಾದಗಿರಿಯಲ್ಲಿ ಯಾವುದೋ ಒಂದು ಹಳ್ಳಿ ಇದೆ, ಅಲ್ಲೂ ಕೂಡ ಇವತ್ತು ಪ್ರತಿ ಹಳ್ಳಿ ಪ್ರತಿ ಅಂಗಡಿಗಳಲ್ಲಿ GST, UPI, ಗೂಗಲ್ ಪೇ, ಫೋನ್ ಪೇ ಪ್ರತಿಯೊಂದರ ಮೂಲಕ ವ್ಯವಹಾರ ಆಗ್ತಾ ಇದೆ. ಆದ್ರೆ ಆತನಿಗೆ ನೋಟಿಸ್ ಕೊಡೋದು ಯಾವ ರಾತ್ರಿ ವಾಟ್ಸಪ್ ಅಲ್ಲಿ ನೋಟಿಸ್ ಕೊಡ್ತಿರೋ ಅಂತ ಒಂದು ಕೆಟ್ಟ ಪರಂಪರೆ ನಾಂದಿಗೆ ರಾಜ್ಯ ಸರ್ಕಾರ ಬಂದಿದೆ ಸರ್. ನಾನು ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸರ್. ಇದು ಯಾವ ಸರ್ಕಾರ ಓಡಿಸಿರೋದು ಸರ್? ಪತ್ರಿಕಾ ಪ್ರಕಟಣೆ, ವಾಣಿಜ್ಯ ತೆರಿಗೆ ಆಯುಕ್ತರು, ಕರ್ನಾಟಕ ಸರ್ಕಾರ ಜುಲೈ 11ನೇ ತಾರೀಕು ಓಡಿಸಿರುವಂತದ್ದು. ಇದು ಈ ದೇಶದ ಯಾವುದೇ ರಾಜ್ಯದಲ್ಲಿ ಇಲ್ದಿರೋ ಸಮಸ್ಯೆ ಕರ್ನಾಟಕದಲ್ಲಿ ಶುರುವಾಗಿದೆ. ಯಾಕೆ ಶುರುವಾಗಿದೆ? ತುಘಲಕ್ ದರ್ಬಾರ್ನ ಒಂದು ಭಾಗವಾಗಿ ಈ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸರ್. ಓಕೆ, ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಜಾರಿಗೆ ಸ್ವಾಗತ ನಿಮಗೆ ನಟರಾಜ್ ಗೌಡ್ರೆ. ನಮಸ್ತೆ. ಕರ್ನಾಟಕ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ತಲುಪಿಬಿಟ್ಟಿದೆ. ಹಾಗಾಗಿ ಇವರೆಲ್ಲರನ್ನೂ ಬಿಟ್ಟುಬಿಟ್ಟು ಸಣ್ಣ ಸಣ್ಣ ಬೀದಿ ವ್ಯಾಪಾರಿಗಳಿಗೆ ಅವರ ಜೇಬಿಗೆ ಕನ್ನ ಹಾಕಕ್ಕೆ ಬಂದಿದ್ದಾರೆ ಇವರು. ನೋಡಿ, ಈಗ ಏನಾಗಿದೆ ಅಂದ್ರೆ GST ಅನ್ನೋದು ಕೇಂದ್ರ ಸರ್ಕಾರ ಸಂಪೂರ್ಣ ನಿಯಂತ್ರಣ ಇರತಕ್ಕಂಥ ವ್ಯವಸ್ಥೆ. ರಾಜ್ಯಗಳಿಗೆ ಯಾವುದೇ GSTಯನ್ನು ಆ್ಯಡ್ ಮಾಡೋಕ್ಕಾಗಲಿ ತೆಗಿಲಿಕ್ಕಾಗಲಿ ಯಾವ ಅಧಿಕಾರ ಕೂಡ ಇಲ್ಲ. ಇದು ಸ್ಪಷ್ಟ. ಓಕೆ, ಸಂಪೂರ್ಣ ಆರ್ಥಿಕ ವ್ಯವಸ್ಥೆಯ ತೆರಿಗೆ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ತನ್ನ ಕೈನಲ್ಲಿ ಇಟ್ಕೊಂಡಿದೆ. ರಾಜ್ಯಗಳಿಗೆ ಯಾವುದಿದೆ ಅಂದರೆ ಈ ಎಕ್ಸೈಸ್ ಸಮಸ್ಯೆ ಬಂದಿರೋದು SGST ಅಲ್ಲಿ, CGST ಅಲ್ಲಿ ಅಲ್ಲ ಈಗ ಅಂತ. ಈಗ SGST ಮಾತ್ರ ತೆರಿಗೆ ತಗೊಂಡು CGST ಬಿಟ್ಬಿಡಲ್ಲ. ಓಕೆ, ಈ ವ್ಯವಸ್ಥೆ ಅಂತಿ ಇಲ್ಲ. ಓಕೆ, GST ಅಂತ ಬಂದ್ರೆ ಕೇಂದ್ರ ಸರ್ಕಾರದೇ ಹೊಣೆಗಾರಿಕೆ, ಸಂಪೂರ್ಣ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ್ದು. ಈಗ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಮಾಡಿದ್ದಾರೆ. ರೈತರಿಗೆ GST ಇರಲಿಲ್ಲ ಯಾವುದೇ ವಸ್ತುಗಳ ಮೇಲೆ. ಈಗ ರೈತರು ಕೂಡ ಯಾವ್ದಾದ್ರು ಆಸ್ತಿಯನ್ನು ಕೊಂಡುಕೊಂಡ್ರೆ ಅಥವಾ ಪರ್ಚೇಸ್ ಮಾಡಿದ್ರೆ ಅಥವಾ ಮಾರಿದ್ರೆ 25 ಲಕ್ಷಕ್ಕೆ ಹಣವನ್ನ ಹೆಚ್ಚಿಗೆ ನಾವೇನಾದ್ರು ಟ್ರಾನ್ಸಾಕ್ಷನ್ ಮಾಡಿದ್ರೆ ಅವರು ಅದನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಡಬೇಕು. ಓಕೆ, ಈ ರೀತಿ ಈ ವ್ಯವಸ್ಥೆ ತಂದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಈಗ GST ಬಂದ ಮೇಲೆ ಮುಂಚೆ 10.2% ಇರ್ತಿತ್ತು ಸರ್ವಿಸ್ ಟ್ಯಾಕ್ಸ್. ಸರ್ವಿಸ್ ಸೇವಾ ಶುಲ್ಕಗಳು 10.2% ಇರ್ತಿತ್ತು. ಕೊನೆಯ ಬಾರಿಗೆ 14% ಸರ್ವಿಸ್ ಟ್ಯಾಕ್ಸ್ ಆಗಿ GST ಆಗಿತ್ತು. ಓಕೆ, ಅಂದರೆ ಸರ್ವಿಸ್ ಟ್ಯಾಕ್ಸ್ ಆಗಿತ್ತು. GST ಬಂದ ಮೇಲೆ ಸ್ಲಾಬೇ 18%. ಯಾವುದೇ ವಸ್ತುಗಳ ಮೇಲೆ GSTಯನ್ನು 5% ಇಂದ ಮೊಸರು ಮೇಲೆ ಹಾಕ್ಸಿದ್ರು. ಕೊನೆಗೆ ಪ್ಯಾಕೆಟ್ ಮೊಸರು ಮೇಲೆ GST 5% ಕೇಂದ್ರ ಸರ್ಕಾರ ತಗೊಂಡ್ಬಂದದ್ದು. ತಿನ್ನೋ ಮಕ್ಕಳು ತಿನ್ನೋ ಬಿಸ್ಕೆಟ್ 18%. ಓಕೆ, ಅದ್ರ ಮೇಲೆ GST ಕೇಂದ್ರ ಸರ್ಕಾರ ತಗೊಂಡ್ಬಂದದ್ದು. ಸಣ್ಣ ಪುಟ್ಟ ಟ್ರೇಡರ್ಸ್ಗೂ ಕೂಡ ಅವನಿಗೆ ಅನಕ್ಷರಸ್ಥನೋ ಏನೋ ಅವನು ಈಗ ಹಣದ ವ್ಯವಹಾರ ಏನಾಗಿದೆ ಅಂದರೆ ಈ UPIಗಳು ಬಂದ ಮೇಲೆ ಬ್ಯಾಂಕಿಂಗ್ ಜಾಸ್ತಿ ರೆವಲ್ಯೂಷನ್ ಆದ ಮೇಲೆ UPIಗಳ ಮುಖಾಂತರ ಹಣ ತಗೊಂತಾನೆ. ನೀವು ಅವ್ರಿಗೂ ಈಗ GST ಕಟ್ಟಬೇಕು ಅನ್ನೋದು ತೀರ್ಮಾನ ಅವ್ರಿಗೆ ಎಕ್ಸಂಪ್ಷನ್ ಅಂತ ಕೊಟ್ಬಿಡ್ಲಿ ಕೇಂದ್ರ ಸರ್ಕಾರ, ಒಂದು ಘೋಷಣೆ ಮಾಡ್ಬಿಡ್ಲಿ. ಯಾರು ತೆರಿಗೆ ವಿರೋಧಿ ಇಲ್ಲ ನಟರಾಜ್ ಗೌಡ? ಕನ್ಫ್ಯೂಸ್ ಮಾಡ್ಕೊತಾ ಇದ್ದಾರೆ. ತೆರಿಗೆ ವಿರೋಧಿಗಳು ರಾಜ್ಯ ಸರ್ಕಾರ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅಲ್ವಾ ಕೊಟ್ಟಿರೋದು? ಯಾರು ಕೊಟ್ಟಿರೋದು? ರಾಜ್ಯ ಸರ್ಕಾರಕ್ಕೆ. ಕೇಂದ್ರದಿಂದ ಯಾರು ಕೊಟ್ಟಿಲ್ವಲ್ಲ? ಈಗ ಇವ್ರಿಗೆ ಯಾರೋ ನೋಟಿಸ್ ಕೊಟ್ಟಿಲ್ವಲ್ಲ? ಯಾರು? ವ್ಯವಸ್ಥೆನೇ ಕೇಂದ್ರ ಸರ್ಕಾರದ್ದು. ಓಕೆ, ಟೋಟಲ್ ವ್ಯವಸ್ಥೆ GST ವ್ಯವಸ್ಥೆ ಕೇಂದ್ರ ಸರ್ಕಾರದ್ದು. ಓಕೆ, ರಾಜ್ಯಗಳಿಗೆ ಯಾವುದಕ್ಕೆ ಕೆಪಾಸಿಟಿ ಇದೆ? ಇಲ್ಲ ನೀವು ಪ್ರಾಪರ್ಟಿ ಟ್ಯಾಕ್ಸ್, ಇಲ್ಲ ಎಕ್ಸೈಸ್ ಡ್ಯೂಟಿ. 40 ಲಕ್ಷ ರೂಪಾಯಿದು ಇವನು ವ್ಯಾಪಾರವನ್ನೇ ಮಾಡಿದ್ದಾನೆ ಅಂತ ನಿಮ್ಗೆ ಹೇಳಿದವ್ರು ಯಾರು? ಇಲ್ಲ, ಅದು ವ್ಯಾಪಾರನೇ ಮಾಡಿದ್ದಾನೆ ಇವನು. ಅದೇನು ಗೊತ್ತಾ, ಎಲ್ಲಾ ಬ್ಯಾಂಕ್ಗಳು ಓಕೆ, ಈ ಡೇಟಾವನ್ನ ಕೇಂದ್ರ ಸರ್ಕಾರ ಜೊತೆಗೆ ಹಂಚಿಕೊಳ್ತವೆ. ಓಕೆ, ಆರ್ಥಿಕ ಇಲಾಖೆ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ, ಆದಾಯ ಇಲಾಖೆಗೆ. ನೀವು ಸಾಲ ಕೊಟ್ಟಿದ್ರು ರಂಗಸ್ವಾಮಿ ಅವರಿಗೆ, ಅದು ವ್ಯಾಪಾರ ಆಗಿದೆ ಅಂತ ನೋಡಿ. 40 ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ ಸಾಕು ಅವ್ರ ಅಕೌಂಟಲ್ಲಿ. ಓಕೆ, ನೀನು ಅದು ಸಾಲ ತಗೊಂಡೋ ಸಾಲ ಕೊಟ್ಟೋ ಏನ್ರದೋ ನಿಂದು ಆ ಹಣ ಲೆಕ್ಕ ಹಾಕಲ್ಲ. 40 ಲಕ್ಷ ಟ್ರಾನ್ಸಾಕ್ಷನ್ ತೋರಿಸಿದೆ. ಇದು ಸರಿ ಇದೆ? ಇದು ನಿಮ್ಮ ಪ್ರಕಾರ? ಇದು ನಿಮ್ಮ ಪ್ರಕಾರ ಸರಿ ಇದೆ? ನನ್ನ ಪ್ರಕಾರ ಸರಿ ಇಲ್ಲ ಇದು. ಓಕೆ, ನಾನು ಸರಿ ಅಂತ ಹೇಳ್ತಾ ಇಲ್ಲ. ಓಕೆ, ಈ ಎಲ್ಲಾ ದತ್ತಾಂಶವನ್ನ RBI ಮುಖಾಂತರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಮತ್ತೆ GST ಡಿಪಾರ್ಟ್ಮೆಂಟ್ಗೆ ಹೋಗ್ತದೆ. ಓಕೆ, ಅಲ್ಲಿಂದ ರಾಜ್ಯಗಳಿಗೆ ಮಾಹಿತಿ ಬರ್ತದೆ. ರಾಜ್ಯ ಸರ್ಕಾರ ಹೋಗಿ ನಿನ್ನ ಬ್ಯಾಂಕ್ ಅಕೌಂಟ್ ಖಾತೆ